ಹೆಚ್ಚು ಟಿವಿ ನೋಡಿದ್ರೆ ಕಣ್ಣು ಮಾತ್ರವಲ್ಲ ಮೆದುಳು ಹಾನಿಯಾಗುತ್ತದೆಯೇ? ಹಿರಿಯರು ಹೇಳುತ್ತಿದ್ದ ಟಿವಿ ಕಡಿಮೆ ನೋಡು ಎಂಬ ಮಾತಿಗೆ ಇದೀಗ ವೈಜ್ಞಾನಿಕ ಅಧ್ಯಯನವು ಬೆಂಬಲ ನೀಡಿದೆ. ಮಧ್ಯ ವಯಸ್ಸಿನಲ್ಲಿ ಅತಿಯಾಗಿ ಟಿವಿ ನೋಡುವ ಅಭ್ಯಾಸ ವಯಸ್ಸಾದಂತೆ ನೆನಪಿನ ಶಕ್ತಿ, ಕಲಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎನ್ನಲಾಗಿದೆ. ಟಿವಿ ನಮ್ಮ ದಿನನಿತ್ಯದ ಬದುಕಿನ ಭಾಗವಾಗಿ ಬಿಟ್ಟಿದೆ. ಕೆಲಸದ ಒತ್ತಡದ ಬಳಿಕ ವಿಶ್ರಾಂತಿಗಾಗಿ ಹಲವರು ಗಂಟೆಗಟ್ಟಲೆ ಟಿವಿ ಮುಂದೆ ಕೂರುತ್ತಾರೆ. ಆದ್ರೆ ಇದೇ ಅಭ್ಯಾಸ ಮುಂದಿನ ದಿನಗಳಲ್ಲಿ ಮೆದುಳಿನ ಆರೋಗ್ಯಕ್ಕೆ ಅಪಾಯವಾಗಬಹುದು ಎಂಬ ಆತಂಕಕಾರಿ ಮಾಹಿತಿಯನ್ನು ಹೊಸ ಅಧ್ಯಯನ ಬಹಿರಂಗಪಡಿಸಿದೆ. ಈ ಅಧ್ಯಯನದಲ್ಲಿ ಸುಮಾರು 1700 ಮಧ್ಯ ವಯಸ್ಕರ ಟಿವಿ ವೀಕ್ಷಣೆಯ ಅಭ್ಯಾಸವನ್ನು ಪರಿಶೀಲಿಸಲಾಗಿದೆ. ಬಳಿಕ ಸುಮಾರು 20 ವರ್ಷಗಳ ನಂತರ ಅವರ ಮೆದುಳಿನ ಎಂಆರ್ಐ ಸ್ಕ್ಯಾನ್ಗಳನ್ನು ವಿಶ್ಲೇಷಿಸಿದಾಗ ಅತಿಯಾಗಿ ಟಿವಿ ನೋಡುತ್ತಿದ್ದವರ ಮೆದುಳಿನಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬಂದಿದೆ. ಸಂಶೋಧಕರ ಪ್ರಕಾರ ಹೆಚ್ಚು ಟಿವಿ ನೋಡುತ್ತಿದ್ದವರಲ್ಲಿ ನೆನಪುಗಳನ್ನು ರೂಪಿಸುವ ಮೆದುಳಿನ ಭಾಗದ ಗಾತ್ರ ಕಡಿಮೆಯಾಗಿರುವುದು ಪತ್ತೆಯಾಗಿದೆ. ಯೋಜನೆ ರೂಪಿಸುವುದು, ನಿರ್ಧಾರ ಕೈಗೊಳ್ಳುವುದು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸುವ ಜವಾಬ್ದಾರಿ ಹೊಂದಿರುವ ಫ್ರಂಟಲ್ ಲೋಬ್ ಕೂಡ ಕುಗ್ಗಿರುವುದು ಅಧ್ಯಯನದಲ್ಲಿ ಬೆಳಕಿಗೆ ಬಂದಿದೆ. ಇದರ ಜೊತೆಗೆ ದೃಶ್ಯಗಳನ್ನು ವಿಶ್ಲೇಷಿಸುವ ಆಕ್ಸಿಪಿಟಲ್ ಲೋಬ್ ಮೇಲೂ ಪರಿಣಾಮ ಕಂಡುಬಂದಿದ್ದು, ಮೆದುಳಿನ ವೈಟ್ ಮ್ಯಾಟರ್ ಹಾನಿಯ ಪ್ರಮಾಣವೂ ಹೆಚ್ಚಾಗಿದೆ. ಇದೇ ಮುಂದಿನ ದಿನಗಳಲ್ಲಿ ಜ್ಞಾಪಕ ಶಕ್ತಿ ಕುಸಿತ, ಪಾರ್ಶ್ವವಾಯು ಅಥವಾ ಡಿಮೆನ್ಷಿಯಾ ಅಪಾಯವನ್ನು ಹೆಚ್ಚಿಸಬಹುದು ಎಂದು ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಆದ್ರೆ ಇಲ್ಲಿ ಮತ್ತೊಂದು ಮಹತ್ವದ ಸಂಗತಿಯೂ ಇದೆ. ಕೇವಲ ಹೆಚ್ಚು ಹೊತ್ತು ಕುಳಿತು ಕೆಲಸ ಮಾಡುವುದರಿಂದ ಈ ಸಮಸ್ಯೆ ಉಂಟಾಗುವುದಿಲ್ಲ. ಕಚೇರಿಯಲ್ಲಿ ಕುಳಿತು ಮಾನಸಿಕ ಶ್ರಮದ ಕೆಲಸ ಮಾಡುವವರಲ್ಲಿ ಇದೇ ರೀತಿಯ ಮೆದುಳಿನ ಕುಗ್ಗುವಿಕೆ ಕಂಡುಬಂದಿಲ್ಲ. ಅಂದರೆ ಯಾವುದೇ ಮಾನಸಿಕ ಚಟುವಟಿಕೆ ಇಲ್ಲದೆ ಗಂಟೆಗಟ್ಟಲೆ ಟಿವಿ ನೋಡುವಂತಹ ನಿಷ್ಕ್ರಿಯ ಸ್ಕ್ರೀನ್ ಟೈಮ್ ಮೆದುಳಿಗೆ ಹೆಚ್ಚು ಹಾನಿಕಾರಿಯಾಗಿದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ. ಹಾಗಾದ್ರೆ ಟಿವಿ ನೋಡಿದ್ರೆ ಎಲ್ಲರಿಗೂ ಡಿಮೆನ್ಷಿಯಾ ಬರುತ್ತದೆಯಾ? ಇಲ್ಲ, ಅಂತಹ ತೀರ್ಮಾನಕ್ಕೆ ಈ ಅಧ್ಯಯನ ಬಂದಿಲ್ಲ. ಟಿವಿ ವೀಕ್ಷಣೆ ಮತ್ತು ಮೆದುಳಿನ ಗಾತ್ರ ಕುಗ್ಗುವಿಕೆಯ ನಡುವೆ ಸಂಬಂಧವಿದೆ ಎಂಬುದನ್ನು ಮಾತ್ರ ಈ ಅಧ್ಯಯನ ಸೂಚಿಸಿದೆ. ಮೆದುಳಿನ ಆರೋಗ್ಯದ ಮೇಲೆ ದೈಹಿಕ ಚಟುವಟಿಕೆ, ಸಮತೋಲಿತ ಆಹಾರ, ಉತ್ತಮ ನಿದ್ರೆ, ರಕ್ತದೊತ್ತಡ ನಿಯಂತ್ರಣ ಮತ್ತು ಸಾಮಾಜಿಕ ಒಡನಾಟವು ಮಹತ್ವದ ಪಾತ್ರ ವಹಿಸುತ್ತವೆ. ಹಾಗಾಗಿ ಟಿವಿ ನೋಡುವುದನ್ನು ಸಂಪೂರ್ಣ ಬಿಡಬೇಕೆಂದಲ್ಲ, ಆದ್ರೆ ಅದರ ಸಮಯವನ್ನು ಮಿತಿಗೊಳಿಸುವುದು ಅಗತ್ಯ. ನಿಮ್ಮ ಮನೋರಂಜನೆ ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ಅಪಾಯವಾಗದಂತೆ ನೋಡಿಕೊಳ್ಳುವುದು ಈಗ ನಿಮ್ಮ ಕೈಯಲ್ಲಿದೆ.